ಫೋನೋಗ್ರಾಮ್ಸನ್ನು ಕೂಡ್ಸೋಕ್ಕೂ ನೀವು ಕರೆಕ್ಟಾಗಿ ನಿಮಗೆ ಮೊದಲಿಂದನೇ ಮಾಡ್ತಾ ಬಂದಿದ್ರೆ ಬರುತ್ತೆ. ಇಲ್ಲಿ ಬಂದುಬಿಟ್ಟು OW ಹಿಂಗೆ ಬಂತಲ್ಲ, AW ಹಿಂಗೆ ಬಂತಲ್ಲ ಅಂತ ತಲೆ ಕೆಡಿಸ್ಕೋಬಾರ್ದು. ಓಕೆ, ನೆಕ್ಸ್ಟ್ ನೋಡಿ, ಫೆಲ್ ಓ, ಫೆಲೋ, ಫೆಲೋ, ಗ್ಯಾಲೋ, ಫೆಲೋ, ಫೆಲೋ, ಗ್ಯಾಲೋ, ಗ್ಯಾಲೋಸ್, ಹಾಲೋ, ಹಾಲೋ, ಮ್ಯಾರೋ, ಮ್ಯಾರೋ, ನ್ಯಾರೋನಾ, ಮ್ಯಾರೋ, ಮಾ, ವಿಂಡೋ, ವಿಂಡೋ, ಯೆಲ್ಲೋ, ಯೆಲ್ಲೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಓಕೆ, ಸೊ ನಾನು ನಿಮಗೆ ರಿವಿಷನ್ ಕ್ಲಾಸ್ ಬೇಕಾದರೆ ಜಾಯ್ನ್ ಆಗ್ರಿ ಅಂತ ಹೇಳಿದ್ರೆ ಒಬ್ಬರು ಜಾಯ್ನ್ ಆಗಲಿಲ್ಲ, ಒಬ್ಬರು ಲಿಂಕು ಕೇಳಲಿಲ್ಲ. 9:30 10:00 ತನಕ ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಅಡ್ಮಿಷನ್ ಕೊಡೋಣ ಅಂತ ನೋಡಿದ್ರೆ ಯಾರೂ ಕೇಳಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ನೀವೆಲ್ಲಿ ಕೇಳಿದ್ರಿ? ಓಕೆ, ಅಲ್ಲ ನಾನು ಹೇಳ್ತಾ ಇರೋದೇನು ಅಂದರೆ ನಿಮಗೆ ಫಸ್ಟಿಂದ ರಿವಿಷನ್ ಆದಂಗೆ ಆಗುತ್ತೆ. ನಿಮಗೆ ಟೈಮ್ ಇದ್ದರೆ ನಾನು ಹೇಳ್ತಾ ಇರೋದು ಫಸ್ಟಿಂದ ರಿವಿಷನ್ ಆದಂಗೆ ಆಗುತ್ತೆ. 9:30 10:00 ತನಕ ನಿಮಗೆ ನಿಮ್ಮ ಕ್ಲಾಸು 3 ದಿನ ಇರುತ್ತೆ. ರಿವಿಷನ್ ಫಸ್ಟಿಂದ ರಿವಿಷನ್ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ನಾನು ಮತ್ತೆ ಫಸ್ಟಿಂದ ರಿವಿಷನ್ ಮಾಡಿದ್ರೆ ಅದು ಟೈಮ್ ವೇಸ್ಟು. ಸೊ ನೀವು ರಿವಿಷನ್ ಕ್ಲಾಸಿಗೆ ಕೂತ್ಕೊಂಡ್ರೆ ಅದು ನಿಮಗೆ ಅನುಕೂಲ ಆಗುತ್ತೆ. ನಾನು ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಆ ರಿವಿಷನ್ ಮಾಡೋ ಟೈಮಲ್ಲಿ ನಾನು ಬೇರೆ ಪಾಠ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಆ ಒಂದು ಉದ್ದೇಶ ಅಷ್ಟೇ. ಓಕೆ, ಹಾಂ. ಸೊ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿರಿ. ಲಿಂಕ್ ಹಾಕ್ತೀನಿ. 9:30 10:00 ನಿಮಗೆ ಯಾವ ಕ್ಲಾಸ್ ಇರಲ್ಲ ಅವರಿಗೆ ಅವಾಗಿರುತ್ತೆ. ಆಲ್ಟರ್ನೇಟ್ ಅಂದರೆ ನಿಮಗೆ ಸೋಮವಾರ ಸೊ ಸೋಮವಾರ ಬುಧವಾರ ಶುಕ್ರವಾರ ಅವರಿಗಿರುತ್ತೆ. ಮಂಗಳವಾರ ಗುರುವಾರ ಶನಿವಾರ ನಿಮಗಿರುತ್ತೆ. ಓಕೆ, ಸೊ ಫಸ್ಟಿಂದ ಇರುತ್ತೆ. ಇಲ್ಲ ನಿಮಗೆ ಇವತ್ತೇ ಅಂದರೆ ಇವತ್ತು 7:30ಗೆ ಟೈಮ್ ಇದ್ದರೆ 7:30 8:00 ತನಕ ನಾನು ಇದು ಮಾಡ್ತಾಯಿದ್ದೀನಿ, ಅವರಿಗೆ ಸಿಲೆಬಲ್ಸ್ ಮಾಡ್ತಾಯಿದ್ದೀನಿ. ಅಲ್ಲ, ಸಿಲೆಬಲ್ಸ್ ಅಲ್ಲ, ಸೈಲೆಂಟ್ ಲೆಟರ್ಸ್ ಮಾಡ್ತಾಯಿದ್ದೀನಿ. ಅದು ಜಾಯ್ನ್ ಆಗ್ಬೋದು. ಓಕೆ, ನಿಮಗೆ ಅವಕಾಶ ಇದೆ. ಟೈಮ್ ಇದ್ದರೆ ನೀವು ಅದಕ್ಕೂ ಜಾಯ್ನ್ ಆಗಿರಿ, ಇದಕ್ಕೂ ಜಾಯ್ನ್ ಆಗಿರಿ. ಓಕೆ, ಸೊ ಟೈಮ್ ಮಾಡ್ಕೊಳ್ಳಿ. ಆಮೇಲೆ ಯಾವುದು? ಹಾಂ, ಸಿಲೆಬಲ್ ಕ್ಲಾಸ್ 7:30 ಸೇಮ್ ಡೇ ಇರುತ್ತೆ, ಇವತ್ತೇ ಇರುತ್ತೆ. ಓಕೆ, ಆಲ್ರೈಟ್. ಸೊ ನನಗೆ ನಿಮ್ಗೆ ಲಿಂಕ್ ಬೇಕಾದರೆ ಕೇಳಿ, ನಾನು ಕ್ಲಾಸಲ್ಲಿ ಹೇಳ್ತೀನಿ. ಯಾರೂ ಕೇಳೋದಿಲ್ಲ, ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಯಾರಿಗೂ ಬೇಕಾಗಿಲ್ಲ ಅಂತ ನಾನು ಸುಮ್ಮನಾಗಿ ಬಿಡ್ತೀನಿ. ಯಾರಾದರೂ ಕೇಳಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಆಲ್ರೈಟ್. ನೆಕ್ಸ್ಟ್ ಇದು ಎಲ್ಲಿ? ಯೆಲ್ಲೋ, ಯೆಲ್ಲೋ, ವಿಂಡೋ, ವಿಂಡೋ, ಯೆಲ್ಲೋ, ಯೆಲ್ಲೋ. ಶಾಲೋ, ಶಾಲೋ, ಸಾರೋ, ಸಾರೋ. ಸ್ವ್ಯಾಲೋ, ಸ್ವ್ಯಾಲೋ, ಟುಮಾರೋ, ಟುಮಾರೋ. ವಿಡೋ, ವಿಡೋ, ವಿಲೋ, ವಿಲೋ. meadow, meadow, mellow, mellow. Morrow, morrow, narrow, narrow. Pillow, pillow, shadow, shadow. Below ಏನಮ್ಮ? ಪಿಲೋ. ನಾನು ಕನ್ನಡ ನೋಡ್ಕೊಂಡು ಓದ್ರಿ ಅಂತಲೇ ಕನ್ನಡದಲ್ಲಿ ಬರ್ದಿರೋದು, ನೀವು ಕನ್ನಡನೇ ತಪ್ಪಾಗಿ ಓದ್ತೀರಾ. ಹಾಂ, ಈಗ OWಗೆ ನಾವು ಇಲ್ಲಿ ಏನು ಸೌಂಡ್ ಬಂತು? ಓ ಓ ಓ ಓ. ಫೆಲೋ, ಗ್ಯಾಲೋ, ಹ್ಯಾಲೋ, ಮ್ಯಾರೋ, ವಿಂಡೋ, ಓ ಓ
ಓ ಓ. ಇಲ್ಲಿ ಆವ್ ಆವ್ ಅಂತ ಬರುತ್ತೆ ನೋಡಿ. ಆವ್ ಆವ್ ಕಾವ್ ಕಾವ್. ಆವ್ ಆವ್ ನಾವ್ ನಾವ್. ಇದನ್ನು ಬೌಲ್ ಅಂತಲೂ ಹೇಳ್ತಾರೆ, ಬೋಲ್ ಅಂತಲೂ ಹೇಳ್ತಾರೆ. ಸೊ ಜಸ್ಟ್ ನೀವು ಬೋಲ್ ಅಂತ ಹೇಳಿ, ಬೌಲ್ ಅಂತಲೂ ಬರುತ್ತದು. ಓಕೆ, ನೆಕ್ಸ್ಟ್ ಬೌಲ್ ಬೌಲ್ ವಾವ್ ವಾವ್. ಔಲ್ ಔಲ್ ಹೌಲ್ ಹೌಲ್. ಎರಡು ಒಂದೇ ಥರ ಹೇಳ್ತಾ ಇದ್ದೀರಾ. ಇದು ಔ, ಇದು ಹೌ. ಔಲ್ ಔಲ್ ಹೌಲ್ ಹೌಲ್. ಬ್ರೌನ್ ಬ್ರೌನ್ ಕ್ರೌನ್ ಕ್ರೌನ್. ಡೌನ್ ಡೌನ್ ಫ್ರೌನ್ ಫ್ರೌನ್. ಟೌನ್ ಟೌನ್ ಡ್ರೌನ್ ಡ್ರೌನ್. ಇದರಲ್ಲಿ ನೋಡಿ ಅವಲ್ಸ್ ಅಂತ ಬರುತ್ತೆ, ಬಾವಲ್ಸ್ ಬಾವಲ್ಸ್, ಪಾವ ಪಾವ. ಫ್ಲವರ್ ಫ್ಲವರ್, ಪೌಡರ್ ಪೌಡರ್. ಈಗ ಪೌಡರ್ ನಿಮಗೆ ಔಕಾರ ಬರುತ್ತೆ, ಇದನ್ನು ಈ ಕಡೆ ಹಾಕೋಬೇಕು. ಅದು ಬೈ ಮಿಸ್ಟೇಕ್ ಇಲ್ಲಿ ಬಂದಿದೆ. ಅಂದರೆ ಪೌ ಪೌ, ಔ ಔ. ಓಕೆ, ಇದು ಅವ ಪಾವ ಫ್ಲವರ್. ಇಲ್ಲಿದೆ ನೋಡಿ, ಶವರ್ ಶವರ್, ಟವಲ್ ಟವಲ್. ಟವಲ್ ಟವಲ್, ಟವರ್ ಟವರ್. ಓಕೆ, ನೆಕ್ಸ್ಟ್ ಓ ಐ. ಓ ವೈ ಬಂದಾಗ ಅದೇನು ಸೌಂಡ್ ಜಾಸ್ತಿ ಚೇಂಜ್ ಆಗೋದಿಲ್ಲ, ಓಯ್ ಅಂತ ಬರುತ್ತೆ. ಓಯ್ನ ಓಯ್ ಅಂತ ಹೇಳಿದ್ರೆ ಆಯ್ತು. ಓಕೆ, ಬಾಯ್ ಬಾಯ್, ಸೋಯ್ ಸೋಯ್. ಟಾಯ್ ಟಾಯ್, ಜಾಯ್ ಜಾಯ್. ಪ್ಲಾಯ್ ಪ್ಲಾಯ್, ಸೋಯಾ ಸೋಯಾ. ರಾಯಲ್ ರಾಯಲ್, ಎಂಜಾಯ್ ಎಂಜಾಯ್. ಲಾಯಲ್ ಲಾಯಲ್, ಎನ್ವಾಯ್ ಎನ್ವಾಯ್. ಡಿಪ್ಲಾಯ್ ಡಿಪ್ಲಾಯ್, ಎಂಪ್ಲಾಯ್ ಎಂಪ್ಲಾಯ್. ಸೊ ಇದರಲ್ಲಿ ಜಾಸ್ತಿ ಏನು ವರ್ಡ್ಸ್ ಬರೋದಿಲ್ಲ, ಬಂದರೆ ಇವೇ ಬರ್ತವೆ. ಈಗ ಇದು ಯು ಐ ಬಂದಾಗ ಬರುವಂತಹ, ಇದು ಸ್ವಲ್ಪ ಕಾಂಪ್ಲಿಕೇಟೆಡು. ಸೊ ಪ್ರಾಕ್ಟೀಸ್ ಮೂಲಕ ಬರುತ್ತೆ ನಿಮಗೆ. ಓಕೆ, ಸೊ ಈಗ ನೋಡಿ, ಇದು ಯು ಐ ಅಂತ ಇಂಗ್ಲೀಷಲ್ಲಿ ಬಂದಾಗ ಅದು ಒಂದೇ ಥರ ಸೌಂಡ್ ಮಾಡೋದಿಲ್ಲ. ಒಂದು ಊ ಅಂತ ಬರುತ್ತೆ, ಇಲ್ಲ ಉಯ್ ಅಂತ ಬರುತ್ತೆ, ಇಲ್ಲ ವಿ ಅಂತ ಬರುತ್ತೆ, ಅಥವಾ ಇ ಅಂತ ಬರುತ್ತೆ. ಓಕೆ, ಸೊ ಎಷ್ಟು ಸೌಂಡ್ ಬರುತ್ತೆ ಇಲ್ಲಿ? 4. 1 2 3 4. ಓಕೆ, ಸೊ ಈಗ ನೋಡಿ, ಫಸ್ಟ್ ಬಂದು ಫ್ರೂಟ್ ಫ್ರೂಟ್. ಅಂದರೆ ಇಲ್ಲಿ ಅಲ್ಲ ನೋಡಿ, ಈಗ ನೀವು ತುಂಬ ಕಷ್ಟ ಇರೋದ್ರಿಂದನೇ ನಿಮಗೆ ಕಷ್ಟ ಆಗಿರೋದು ಇಂಗ್ಲೀಷ್ ಕಲೀಲಿಕ್ಕೆ. ಈಗ ಕಷ್ಟಪಟ್ಟೇ ಕಲಿಬೇಕು. ಈಗ ನಾನು ಅದನ್ನೇ ಹೇಳಿದೆ, ನೀವು ತಲೆಯಿಂದ ಬಿಟ್ಟು ಹಾಕ್ಬಿಡಿ. ಇದು ಹಾಕ್ಬೋದಲ್ವಾ, ಅದು ಹಾಕ್ಬೋದಲ್ವಾ, ಅದು ಬಿಟ್ಬಿಡಿ. ಅದು ಆ ಥರ ವರ್ಕ್ ಆಗಲ್ಲ. ಹೆಂಗಾಗುತ್ತದು? ಸೊ ನಾವು ಇದು ಹಾಕ್ಬೋದಲ್ವಾ ಅಂತ ಕೇಳಿದ್ರೆ ಅದು ಹಾಕಿದ್ರೆ ತಪ್ಪು, ಅದು ಹಾಕೋಂಗಿಲ್ಲ. ಯಾಕೆಂದರೆ ಇಂಗ್ಲೀಷಲ್ಲಿ ಕೆಲವುದು ರೂಲ್ಸ್ ಇದೆ, ಅದು ಹಾಗೆ ಬರಬೇಕು ಅಂತಿದೆ, ಅದು ಹಾಗೆ ಬರಬೇಕು. ನಾವು ಇದನ್ನು ಹಾಕ್ಬೋದಲ್ವಾ ಅದು ಪ್ರಶ್ನೆನೇ ತಪ್ಪು. ಫ್ರೂಟ್ ಸ್ಪೆಲ್ಲಿಂಗ್ ಹಿಂಗಿದೆ, ನಾವು ಹಿಂಗೆ ಹಾಕ್ಬೋದಲ್ವ ಅಂತ ಹೇಳಿದ್ರೆ ಹೆಂಗಾಗುತ್ತದು? ಓಕೆ, ಕನ್ನಡದಲ್ಲಿ ನೀವು ಉದಾಹರಣೆಗೆ ಇದೇನಿದು?
ಕರಂ. ಇವೆರಡು ಒಂದೇ ಉಚ್ಚಾರಣೆ ತಾನೆ? ಇವೆರಡು ಒಂದೇ ಉಚ್ಚಾರಣೆ ಹೌದು ಅಲ್ವೋ? ಹೌದು. ಹಾಂ, ಅಲ್ಲ, ಅದು ಯಾರು ಹೇಳಿದ್ರು ನಿಮಗೆ? ಅದು ಯಾಕೆ ಹಂಗಿದೆ? ಯಾಕೆ ಹಂಗಿದೆ? ಹಿಂಗೆ ಇದು ಓಕೆ ಅಲ್ವಾ? ಹಿಂಗೂ ಹಾಕ್ಬೋದಲ್ವಾ? ಕರ್ಮ. ನಾನು ಹೇಳೋದು ಹಿಂಗೆ, ಕರ್ಮ ಕರ್ಮ. ನನ್ನ ಪ್ರಕಾರ ಅದು ಸರಿ. ನೀವು ಹಿಂಗೆ ಯಾಕೆ ಬರಿಬೇಕು? ಅದು ಅದೆಲ್ಲ ನಮಗೆ ಗೊತ್ತಿಲ್ಲಮ್ಮ, ಅದೆಲ್ಲ ನಮಗೆ ಗೊತ್ತಿಲ್ಲ. ಈಗ ನಾನು ಕನ್ನಡನ ನಾನು ನೀವು ಇಂಗ್ಲೀಷ್ ಹೆಂಗೆ ಕಲಿತಿದ್ರೆ ಹಾಗೆ ನಾನು ಇಂಗ್ಲೀಷ್ ಕನ್ನಡ ಕಲಿತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನನಗೆ ನೀವು ಶಬ್ದನ ಇಟ್ಕೊಂಡೆ ನೀವು ಹೇಳ್ತಿದ್ರಲ್ವಾ, ಶಬ್ದ, ಇದ್ರ ಶಬ್ದ ಏನು? ರೈಟ್. ಇದ್ರ ಶಬ್ದ ಏನು? ಕ. ಸೊ ಇದೇನಾಯಿತು? ಕರ್ಮ. ಕರ್ಮ. ನಾವು ಹಿಂಗೆ ಯಾಕೆ ಬರಿಬೇಕು? ನಾನು ಹಿಂಗೆ ಯಾಕೆ ಬರಿಬೇಕು? ಇದಕ್ಕೆ ರೀಸನ್ ಕೊಡಿ, ನೀವು ವ್ಯಾಲಿಡ್ ರೀಸನ್. ಹಾಂ ಹಾಂ, ರೂಲ್ ಅಂತ ಯಾಕೆ ಬಂತು ನಿಮ್ಮ ಬಾಯಲ್ಲಿ? ರೂಲ್ ಅಂತ ಯಾಕೆ ನಿಮ್ಮ ಬಾಯಲ್ಲಿ ಬಂತು ಈಗ? ಹಾಂ, ಹಿಂಗೆ ಬರೆದ್ರೆ ತಪ್ಪಾಗುತ್ತೆ. ಅದು ರೂಲ್ ಹಂಗಿದೆ. ಹಾಂ, ಹಿಂಗೆ ಬರೆದ್ರೆ ಕರೆಕ್ಟ್ ಆಗುತ್ತೆ, ಹಿಂಗೆ ಬರೆದ್ರೆ ತಪ್ಪಾಗುತ್ತೆ. ಮತ್ತು ನಾನೇನು ಮಾಡ್ತಾ ಇರೋದಿಲ್ಲಿ? ದೀಪ, ಅರ್ಥ ಆಗ್ತಿದೆಯಾ? ದೀಪ, ನೀವು ಹೇಳಿದ್ರಿ ಸರ್ ಹಿಂಗೆ ಬರೆಯೋಂಗಿಲ್ಲ, ಹಿಂಗೆ ಬರೀಬೇಕು. ಯಾಕೆ? ನಾನು ಹಿಂಗೆ ನನಗೆ ಹೆಂಗೆ ಕೇಳಿಸುತ್ತೆ ಹಾಗೆ ತಾನೇ ಬರಿತೀನಿ. ಈಗ ನಿಮಗೆ ಹೆಂಗೆ ಕೇಳಿಸುತ್ತೆ ನೀವು ಹಾಗೆ ಹೇಳ್ತಾ ಇದ್ದೀರಾ. ಸರ್ ಇಲ್ಲಿ ಡಬಲ್ ಓ ಬಂದಾಗ ಊ ಅಂತ ಬರುತ್ತಲ್ವಾ, ಸೊ ಫ್ರೂಟಿಗೆ ನಾವು FROOT ಹಾಕ್ಬೋದಲ್ವಾ ಅಂತ ಕೇಳ್ತಾ ಇದ್ದೀರಲ್ವಾ. ಹಾಗಾದ್ರೆ ನಾನು ಹಿಂಗೆ ಬರಿಬೋದಲ್ವಾ? ಸೊ ಇದು ಹಂಗಲ್ಲ ಸರ್, ಅದು ಹಂಗೆ ಬರಿಬೇಕು. ಯಾಕೆ? ಅದು ರೂಲ್ ಇದೆ. ಅದನ್ನೇ ನಾನು ಹೇಳ್ತಾ ಇರೋದಿಲ್ಲಿ. ಇಂಗ್ಲೀಷನ್ನು ಹಿಂಗೆ ಬರಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ದೀಪ? ಇಷ್ಟೇ, ಸಿಂಪಲ್. ಓಕೆ. ಕನ್ನಡದಲ್ಲಿ ಈ ಥರದ್ದು ಎಷ್ಟೋ ಇದ್ದಾವೆ, ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ನನಗೆ ನೀವು ಕರ್ಮ ಅಂತ ಹಿಂಗೆ ಬರೆದ್ರೆ ನೀವು ಸರಿ ಅಂತ ಹಾಕ್ರಿ, ನೀವು FROOT ಬರೆದ್ರೆ ನಾನು ಸರಿ ಹಾಕ್ತೀನಿ. ನನಗೆ ನೀವು ಕರ್ಮ ಅಂತ ಡಿಕ್ಟೇಷನ್ ಕೊಟ್ಟಾಗ ನಾನು ಹಿಂಗೆ ಬರೆದ್ರೆ ನೀವು ಸರಿ ಹಾಕ್ತೀರಾ?